ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ನಾಲ್ಕರಲ್ಲಿ ಫೈನಲಿ ಶ್ರೇಷ್ಠರಾಗೆ ತಕ್ಕ ಪಾಠ ಕಲಿಸೋಕೆ ಕುಸುಮ ಅವರು ಮುಂದಾಗೇ ಬಿಟ್ರ. ಈ ಕಡೆ ಬಂಡವಾಳ ಬಯಲು ಹಾಕ್ತಿದ್ದಾಗೆ ಕುಸುಮ ಅವರು ಕೊಟ್ಟಂತಹ ಒಂದು ಗುನ್ನಕ್ಕೆ ಶ್ರೇಷ್ಠ ಢಮಾರ್ ಆಗಿದ್ದೇನು ಆಗ್ತಿರುವುದೇನು ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಕುಸುಮ ಅವರು ತಾಂಡವ್ ಮಕ್ಕಳನ್ನ ಕರ್ಕೊಂಡು ಪಿಕ್ನಿಕ್ಗೆ ಬಂದರೆ ಆ ಪಿಕ್ನಿಕ್ ಸ್ಪಾಯ್ಲ್ ಮಾಡಬೇಕು, ತಾಂಡವ್ನ ಮನೆಯವ್ರು ಎಲ್ಲರೂ ಕೂಡ ಓಡಿಸ್ಬೇಕು, ಶ್ರೇಷ್ಠನೇ ವಾಸಿ ಅಂತ ತಾಂಡವ್ ಅಂದ್ಕೊಂಡು ನನ್ನ ಹತ್ರಕ್ಕೆ ಬರಬೇಕು ಅಂತ ಅಂದ್ಕೊಂಡಿದ್ದೆ. ಆಫೀಸ್ಗೆ ರಜಾ ಹಾಕಿ ಶ್ರೇಷ್ಠ ತಾಂಡವ್ ಹೋಗಿರೋ ರೆಸಾರ್ಟಿಗೆ ಬರ್ತಾಳೆ. ಈ ಕಡೆ ಮನೆಯವ್ರು ಎಲ್ಲರೂ ಕೂಡ ಖುಷಿಯಿಂದ ರೆಸಾರ್ಟಿಗೆ ಬಂದಿದ್ದಾರೆ. ತಾಂಡವ್ ಅಂತೂ ತನ್ನ ಮಕ್ಕಳು ಮನಸ್ಸನ್ನ ಓಲೈಸ್ಬೇಕು, ಅವ್ರ ಮನಸ್ಸನ್ನ ಗೆಲ್ಲಬೇಕು, ಅವರು ಅಮ್ಮ ಅಮ್ಮ ಅಂತ ಬಿಟ್ಟು ಅಪ್ಪ ಅಪ್ಪ ಅಂತ ನನ್ನ ಪರ ಬರಬೇಕು ಅಂತ ಹೇಳಿನೇ ಪಿಕ್ನಿಕ್ ಕರ್ಕೊಂಡು ಬಂದಿದ್ದಾರೆ. ಆದರೆ ಇಲ್ಲಿ ಗುಂಡಣ್ಣ ಅಲ್ಲೂ ಅಮ್ಮ ಬಂದಿದ್ರೆ ಚೆನ್ನಾಗಿತ್ತು. ಈ ಪಪ್ಪ ಒಮ್ಮೆ ಕೂಡ ಅಮ್ಮ ಇದ್ದಾಗ ನಮ್ಮನ್ನು ಯಾರನ್ನೂ ಕೂಡ ಕರ್ಕೊಂಡೇ ಬರಲಿಲ್ಲ ಅಂತ ಹೇಳ್ತಿದ್ದಾನೆ. ಇನ್ನೊಮ್ಮೆ ಕರ್ಕೊಂಡು ಬರೋಣ ಮಗ್ಡೆ ಅಂತ ಹೇಳ್ತಿದ್ದಾರೆ, ಈಗ ಆಟ ಆಡು ಅಂತ ಹೇಳ್ತಿದ್ದಾರೆ. ಅಷ್ಟರಲ್ಲಿ ಎಲ್ರಿಗೂ ಕೂಡ ಶಾಕ್, ಬಿಕಾಸ್ ಶ್ರೇಷ್ಠ ಅಲ್ಲಿಗೆ ಹಾಜರಾಗ್ತಾಳೆ. ಶ್ರೇಷ್ಠನ ನೋಡ್ತಿದ್ದಾಗ ಎಲ್ರಿಗೂ ಶಾಕ್ ಆಗುತ್ತೆ. ಅದರಲ್ಲೂ ನಿಜವಾಗಿ ಉರ್ದು ಹೋಗೋದು ತನ್ವಿಗೆ. ನೀವ್ಯಾಕೆ ಇಲ್ಲಿಗೆ ಬಂದಿದ್ರ ಆಂಟಿ? ನಾವು ಎಲ್ಲೂ ಹೋದ್ರೂ ಕೂಡ ಅಲ್ಲಿಗೆ ಬಂದ್ಬಿಡ್ತೀರಾ ಅಲ್ವಾ? ನೋಡಿದ್ರ ಅಜ್ಜಿ, ನಾವು ಎಲ್ಲ ಹೋದ್ರೂ ಕೂಡ ಈ ಶ್ರೇಷ್ಠ ಆಂಟಿ ಬರ್ತಾರೆ ಅಂತಂದ್ರೆ ಏನು ಮಾತಾಡ್ತಿದ್ಯಾ ತನ್ವಿ? ನಾನು ಯಾಕೆ ನೀವು ಬಂದೆ ಅಂತ ಬರಲಿ ಅಂತಂದ್ರೆ ಮತ್ತಿನ್ಯಾಕೆ ಬಂದಿದ್ಯಾ ಅಂತ ಕೇಳ್ತಿದ್ದಾರೆ ಕುಸುಮ. ಯಾಕೆ ಅಂದರೆ ಆಂಟಿ ನನಗೆ ಕ್ಲೈಂಟ್ಸ್ ಮೀಟಿಂಗ್ ಇತ್ತು, ಅದಕ್ಕೋಸ್ಕರ ಸೈಟ್ ವಿಸಿಟ್ ಇತ್ತು, ಇಲ್ಲಿಗೋಸ್ಕರ ಬಂದಿದ್ದೆ ಅಂತ ಹೇಳ್ತಿದ್ದಾರೆ. ಹೌದಾ, ಅದಕ್ಕೋಸ್ಕರ ಬಂದಿದ್ಯಾ ಅಂದಾಗ ಹೌದು, ಅದಕ್ಕೆ ಬಂದಿದ್ದು. ಏನು ತಾಂಡವ್ ಸರ್, ನೀವು ಮಕ್ಕಳಿಗೆ ಅಂತ ಹೇಳಿದ್ರೆ ನಾನು ಬೇರೆ ರೆಸಾರ್ಟ್ ಹೇಳ್ತಿದ್ದೆ, ನೀವು ಯಾವುದೋ ಮೀಟಿಂಗಿಗೆ ಅಂದ್ಕೊಂಡು ಈ ರೆಸಾರ್ಟ್ನ ಸಜೆಸ್ಟ್ ಮಾಡಿದೆ ಅಂತಂದರೆ ನೋಡಿದ್ರ ಅಜ್ಜಿ, ಇವಾಗಲೂ ಕೂಡ ನೋಡಿ ಪಪ್ಪ ಆ ಆಂಟಿನ ಕೇಳ್ಕೊಂಡೆ ಎಲ್ಲ ಕೂಡ ಮಾಡೋದು. ಅವತ್ತು ಕೂಡ ಆಫೀಸಲ್ಲಿ ನನ್ನನ್ನು ಸುಳ್ಳಿ ಅಂತ ಆಂಟಿ ಕೇಳ್ಕೊಂಡು ಹೇಳಿದ್ರು, ಐ ಹೇಟ್ ದಿಸ್ ಆಂಟಿ, ನನಗೆ ಈ ಆಂಟಿ ಮುಖ ಕಂಡ್ರು ಆಗೋದಿಲ್ಲ ಅಂತ ಹೇಳ್ತಿದ್ದಾಳೆ. ಈ ಕಡೆ ಕುಸುಮ ಅವ್ರಂತೂ ಉರ್ದೋಗ್ತಿದ್ದಾರೆ. ಹೌದು, ಯಾರನ್ನೋ ಮೀಟ್ ಮಾಡಕ್ಕೆ ಬಂದಿದೆ ಅಂತ ಹೇಳಿದೆ ಅಲ್ವಾ, ಎಲ್ಲಿ ಆಫೀಸ್ ತೋರಿಸು, ಸ್ವಲ್ಪ ನೋಡಬೇಕು ನಾನು ಅವ್ರನ್ನ ಅಂತ ಕೇಳ್ತಿದ್ರೆ, ಅಯ್ಯೋ ಅವ್ರು ಇನ್ನೂ ಕೂಡ ಬಂದಿಲ್ಲ ಆಂಟಿ ಅಂತ ಹೇಳ್ತಿದ್ದಾರೆ. ಹೌದಾ, ಬಂದಿಲ್ವಾ ಅಂದಾಗ ಹೌದು ಆಂಟಿ ಬಂದಿಲ್ಲ, ಅಲ್ಲಿವರೆಗೂ ನಾನು ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಲಾ ಅಂದಾಗ ಪರವಾಗಿಲ್ಲ ಆಯಿತು ಟೈಮ್ ಸ್ಪೆಂಡ್ ಮಾಡು ಅಂತಾರೆ. ನಂತರ ಈ ಕಡೆ ತಾಂಡವ್ ಏನು ಮಾಡ್ತಿದ್ಯಾ, ಹೋಗು ಮಕ್ಳನ್ನ ಕರ್ಕೊಂಡು ಅದೇನೋ ತೋರಿಸ್ಬೇಕು ಅಂದೆಲ್ಲ ತೋರಿಸು, ಇನ್ಯಾವಾಗ ತೋರಿಸೋದು, ಮಕ್ಳನ್ನ ಕೂರಿಸ್ಕೊಂಡು ಕೂತ್ಕೊಂಡಿರ್ತೀಯ, ಅದಕ್ಕೆ ಬಂದಿದ್ಯಾ ಇಲ್ಲಿಗೆ ಅಂತಿದ್ರೆ, ಅದು ಅಮ್ಮ ಇಲ್ಲೇ ಕೂತ್ಕೊಂಡಿರ್ತೀನಿ ಆಮೇಲೆ ಹೋದ್ರೆ ಆಯಿತು ಅಲ್ವಾ ಅಂದಾಗ ಇಲ್ಲ ಈಗಲೇ ಹೋಗು ಅಂತಾರೆ. ಅಯ್ಯೋ ಏನಪ್ಪ ಮಾಡಲಿ, ಶ್ರೇಷ್ಠ ಮತ್ತು ಅಮ್ಮನಿಬ್ರು ಕೂಡ ಬಿಟ್ಬಿಟ್ಟು ಹೋಗಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಏನು ಮಾಡೋದು ಅನ್ಕೋತಾರೆ. ಬಟ್ ಏನೂ ಕೂಡ ಮಾಡೋಕ್ಕಾಗಲ್ಲ, ಮಕ್ಳನ್ನ ಕರ್ಕೊಂಡು ಹೊರಡ್ಬೇಕಾಗತ್ತೆ. ಈ ಕಡೆ ಶ್ರೇಷ್ಠ ಕೂಡ ಅವ್ರ ಹಿಂದೆನೇ ಹೋಗೋಕೆ ನೋಡ್ತಾಳೆ. ಬಟ್ ಯಾವುದೇ ಕಾರಣಕ್ಕೂ ಕುಸುಮ ಅವ್ರು ಬಿಡುವುದಿಲ್ಲ. ಎಲ್ಲಿಗೆ ಹೋಗ್ತಿದ್ಯಾ, ಬಾ ಇಲ್ಲಿ ಸ್ವಲ್ಪ ಮಾತಾಡೋಣ ಅಂತಾರೆ. ಈ ಕಡೆ ಯಾಕೆ ಬಂದಿದ್ಯಾ ಅಂತ ಕೇಳ್ತಿದ್ದಾರೆ. ಮತ್ತೆ ಹೇಳಿದೆ ಅಲ್ವಾ ಆಂಟಿ ಯಾಕೆ ಬಂದಿದ್ದೀನಿ ಅಂತ, ಎಸ್ ಅತಿ ಹೇಳಿ, ಕ್ಲೈಂಟ್ಸ್ ಮೀಟಿಂಗ್ ಇತ್ತು ಅಂತ ಹೇಳ್ತಿದ್ದಾಳೆ. ಅದಕ್ಕೋಸ್ಕರನೇ ಬಂದಿದ್ದು ಅಂದಾಗ ಇಲ್ಲ, ನೀನಿಲ್ಲಿ ಬಂದಿರೋದೆ ನಮ್ಮ ತಾಂಡವ್ಗೋಸ್ಕರ ಅಂತ ಹೇಳ್ತಿದ್ರೆ, ಏನು ಮಾತಾಡ್ತಿದ್ರ ಆಂಟಿ, ತಾಂಡವ್ಗೋಸ್ಕರ ನಾನು ಯಾಕೆ ಬರಲಿ ಅಂತ ಹೇಳ್ತಿದ್ರೆ, ಯಾಕೆ ಬರಲಿ ಅಂದರೆ ನನಗೆ ಗೊತ್ತಿತ್ತು ನೀನು ಇಲ್ಲಿಗೆ ಬಂದೇ ಬರ್ತೀಯ ಅಂತ, ಅನ್ಕೊಂಡಾಗೆ ಬಂದೇ ಬಿಟ್ಟಿಯಲ್ಲ, ಇನ್ನೇನಿದೆ, ನಮ್ಮ ವೈಟ್ ಏರ್ ಸುಮ್ಮನೆ ಆಗಿದೆ ಅಂತ ಅನ್ಕೋಬೇಡ, ಬಿಳಿ ಕೂದಲು, ನಮಗೆ ಏಜ್ ಆಗಿರೋದ್ರಲ್ಲಿ ಅರ್ಧ ವಯಸ್ಸಾಗಿಲ್ಲ ನಿನಗೆ ಎಕ್ಸ್ಪೀರಿಯನ್ಸಲ್ಲಿ, ಅಂಥದ್ರಲ್ಲಿ ನಮ್ಮ ಹತ್ರ ಸುಳ್ಳು ಹೇಳ್ತಿದ್ಯಾ, ನೀನು ಇಲ್ಲಿಗೆ ಬಂದಿರೋದೇ ತಾಂಡವ್ಗೋಸ್ಕರ ಅಂತ ಹೇಳ್ತಿದ್ದಾರೆ ಕುಸುಮ ಅವರು. ಈ ಕಡೆ ಧರ್ಮ ಅಂಕಲ್ ಕೂಡ ನನ್ನ ಮಗ ಬಂದಿದ್ದಾನೆ ಅಂತ ಅಲ್ವಾ ನೀನು ಬಂದಿರೋದು ತಾಂಡವ್ಗೋಸ್ಕರ ಅಂತಿದ್ರೆ, ಅಂಕಲ್ ನೀವು ಕೂಡ ಅಂತ ಕೇಳ್ತಿದ್ದಾಳೆ ಶ್ರೇಷ್ಠ. ಹೌದು, ನಾವು ಅನ್ಕೊಂಡಿದ್ದು ನಿಜನೇ ಆಯ್ತಲ್ಲ, ಅವಳು ಹೇಳಿದ್ದು ಕೂಡ ನಿಜ ಆಯ್ತಲ್ಲ ಅಂತ ಹೇಳ್ತಿದ್ದಾರೆ. ಯಾರು ನನ್ನ ಬಗ್ಗೆ ಏನು ಹೇಳಿದ್ಲು ಅಂತ ಶ್ರೇಷ್ಠ ಕೇಳ್ತಿದ್ರೆ, ಯಾರ ಪೂಜಾ ಅಂತ ಹೇಳ್ತಾರೆ. ಈ ಕಡೆ ಫ್ಲ್ಯಾಶ್ ಬ್ಯಾಕಲ್ಲಿ ತೋರಿಸ್ತಾರೆ. ಈ ಕಡೆ ಕುಸುಮ ಅವರು ಇನ್ನು 2 ದಿನ ಅಷ್ಟೇ ನನ್ನ ಮಗ ಸೋಲನ್ನು ಒಪ್ಕೊಂಡ್ಬಿಡ್ತಾನೆ, ಅವನಂತೂ ಇನ್ನಿಂದ ಸಾಧ್ಯನೇ ಇಲ್ಲ, ನಮ್ಮ ಭಾಗ್ಯನೇ ಗೆಲ್ಲೋದು ಅಂತ ಹೇಳ್ತಿದ್ರೆ, ಆ ರೀತಿ ಆಗೋದು ತುಂಬ ಕಷ್ಟ ಇದೆ ಆಂಟಿ. ಯಾಕೆ ಗೊತ್ತಾತ, ಶ್ರೇಷ್ಠ ಇದ್ದಾಳಲ್ವಾ ಅವಳಿಂದ, ಭಾವ ಎಲ್ಲದಕ್ಕೂ ಕೂಡ ಶ್ರೇಷ್ಠ ಅಂತಾರೆ. ಅಕ್ಕ ಮಾಡೋ ಕೆಲಸ ಎಲ್ಲ ಶ್ರೇಷ್ಠ ಮಾಡ್ತಿದ್ರೆ ಇನ್ನೆಲ್ಲಿದೆ, ಶ್ರೇಷ್ಠ ಇರೋ ತನಕ ಯಾವುದೇ ಕಾರಣಕ್ಕೂ ನಾವು ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅಂದಾಗ ಏನು ಮಾತಾಡ್ತಿದ್ಯಾ, ನಿಮ್ಮ ಅಮ್ಮನ ಜೊತೆ ನಿಮ್ಮ ಅಮ್ಮನ ಥರನೇ ನೀನು ಕೂಡ ಮಾತಾಡ್ತಿದ್ಯಾ, ಆ ಶ್ರೇಷ್ಠಗೆ ಮದುವೆ ಫಿಕ್ಸ್ ಆಗಿದೆ ಅಂತ ಹೇಳ್ತಿದ್ರೆ, ಮದುವೆ ಫಿಕ್ಸ್ ಆಗಿದೆ ಆದರೆ ನೋಡಿ ಯಾಕೆ ಬರಲ್ಲ ಅವಳು ಇವತ್ತು, ನಾವು ಹೋಗೋ ಟ್ರಿಪ್ಗೆ ಅವಳು ಕೂಡ ಬಂದರೆ ಏನು ಮಾಡ್ತೀರಾ ಆತ, ಏನು ಅಂದ್ಕೊಂಡಿದ್ರ ನೀವು, ಇದು ಎಲ್ಲವೂ ಕೂಡ ಭಾವ ಅವ್ರಿಗೆ ಯೋಚನೆ ಮಾಡ್ತಿದ್ದಾರೆ ಅಂದ್ಕೊಂಡಿದ್ರ. ಮಕ್ಕಳಿಗೆ ಟಾಯ್ಸ್ ತಂದದಿಂದ ಹಿಡಿದು ಈ ಕಡೆ ಕೆಲಸದವನ್ನ ಕರೆಯೋ ತನಕ, ಜೊತೆಗೆ ರೆಸಾರ್ಟ್ನ ಬುಕ್ ಮಾಡೋ ತನಕ ಎಲ್ಲದೂ ಕೂಡ ಶ್ರೇಷ್ಠನೇ ಸಜೆಷನ್ ಕೇಳಿರೋದು. ಶ್ರೇಷ್ಠನೇ ಭಾವಕ್ಕೆ ಎಲ್ಲ ವಿಷಯದಲ್ಲೂ ಕೂಡ ಸಜೆಷನ್ ಕೊಡೋದು ಅಂತ ಹೇಳ್ತಿದ್ದಾಳೆ.
ಬಿಕಾಸ್ ನಾನೇ ನನ್ನ ಕಿವಿಯಾರ ಕೇಳಿಸ್ಕೊಂಡಿದ್ದೀನಿ ಥ್ಯಾಂಕ್ಸ್ ಅಂತ ಹೇಳ್ತಿದ್ರು. ಅಕ್ಕ ಏನೇನು ಮಾಡಬೇಕು ಎಲ್ಲದಕ್ಕೂ ಅಕ್ಕನ ಕೇಳಬೇಕಾಗಿರೋ ಎಲ್ಲ ವಿಷಯನ ಭಾವ ಶ್ರೇಷ್ಠ ಹತ್ರ ಕೇಳ್ತಾರೆ. ಇದೇ ರೀತಿ ಆದರೆ ಅವಳು ಫ್ರೆಂಡಿಂದನೇ ಬರ್ತಾಳೆ, ಫ್ರೆಂಡ್ಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತಾಳೆ. ಆಗ ಭಾವಂಗೆಲ್ಲ ಅರ್ಥ ಆಗುತ್ತೆ ಅಕ್ಕನ ಆಬ್ಸೆನ್ಸು ಅಂತ ಹೇಳ್ತಿದ್ರೆ ನೀನು ಹೇಳೋದು ಕೂಡ ನಿಜ ಅನ್ನಿಸ್ತದೆ. ಆದರೂ ಕೂಡ ಇಲ್ಲ ಅಂದರೆ ಅಂದಾಗ ಹೇಗಿಲ್ಲ ಅಂತ ಅಂತೀರಾ ಅಂತ. ಈ ಮನೇಲಿ ಒಂದು ಸಣ್ಣ ಪೂಜೆಯಿಂದ ಹಿಡಿದು ಲಕ್ಷ್ಮಿ ಮದುವೆ ತನಕನೂ ಆ ಶ್ರೇಷ್ಠ ಹಾಜರಿದ್ದಾಳೆ. ಅಲ್ಲೇ ಗೊತ್ತಾಗೋದಿಲ್ವಾ ಅಂದಾಗ ಹೌದು ನೀನು ಹೇಳ್ತಿರೋ ಮಾತು ನಿಜ ಅನ್ನಿಸ್ತದೆ ಅಂದಾಗ ಇವತ್ತೇನಾದರೂ ಬಂದರೆ ಯಾವುದೇ ಕಾರಣಕ್ಕಳನ್ನ ಬಿಡಬೇಡಿ ಅಂತ ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸಿ ಭಾವನ ಕಡೆ ತಿರುಗಿ ನೋಡಬಾರ್ದು ಆ ರೀತಿ ಮಾಡಿ ಅಂದಾಗ ಹೌದು ಅವಳು ಏನಾದರೂ ಇವತ್ತು ಪಿಕ್ನಿಕ್ಗೆ ಬರಲಿ ನೋಡು ಏನು ಮಾಡ್ತೀನಿ ಅಂತ ತಾಂಡವ್ ಕಡೆ ತಿರುಗಿ ನೋಡಬಾರ್ದು ಆಗ ಒದ್ದು ಕಳಿಸ್ತೀನಿ ಅವಳಿಗೆ ಬುದ್ಧಿ ಕಲಿಸಿ ಅಂತ ಹೇಳ್ತಿದ್ದಾರೆ ಕುಸುಮ ಅವರು. ಈ ಕಡೆ ಶ್ರೇಷ್ಠಗೆ ಹೋಗಿ ಜೀವ ವಾಪಸ್ ಬಂದಾಗುತ್ತೆ. ಬಿಕಾಸ್ ಅವಳು ಏನೋ ಅನ್ಕೊಂಡ್ಬಿಟ್ಟಿದ್ಲು, ಬಟ್ ಇನ್ನೇನೋ ಹೇಳಿದಾಳೆ ಅವಳು. ಬಿಕಾಸ್ ಇಲ್ಲಿ ಅತ್ತೆ ನಂಬಲ್ಲ, ಬಟ್ ಶ್ರೇಷ್ಠ ದೂರ ಆದರೆ ಖಂಡಿತ ಭಾವ ಅಕ್ಕಂಗೆ ಹತ್ರ ಆಗ್ತಾರೆ ಅನ್ನೋದು ಈ ಕಡೆ ಪೂಜಾ ಪ್ಲಾನ್. ಅದಕ್ಕೋಸ್ಕರನೇ ಈ ರೀತಿ ಮಾಡಿದಾಳೆ. ಬಟ್ ಇಲ್ಲೂ ಕೂಡ ಕುಸುಮ ಅವ್ರಿಗೆ ಇನ್ನೂ ಕೂಡ ಗೊತ್ತಿಲ್ಲ ತನ್ನ ಮಗ ಮತ್ತು ಶ್ರೇಷ್ಠ ನಡುವೆ ಒಂದು ಕೆಟ್ಟ ಸಂಬಂಧ ಇದೆ ಅನ್ನೋದು. ಹಾಗಾಗಿ ಈ ಕಡೆ ಏನು ಹೇಳಿದೆ ನೀನು ಕ್ಲೈಂಟ್ಸ್ಗೋಸ್ಕರ ಬಂದಿದ್ದೀನಿ ಅಂದೆ ಅಲ್ವಾ, ನೀನು ಕ್ಲೈಂಟ್ಸು ಆಫೀಸ್ ವಿಷಯ ಏನೂ ಕೂಡ ಗೊತ್ತಾಗಲ್ಲ, ಆದರೆ ನೀನು ಬಂದಿರೋದು ಮಾತ್ರ ನನ್ನ ಮಗನಿಗೋಸ್ಕರನೇ ಅಂತ ಅನ್ನಿಸ್ತದೆ ಅಂದಾಗ ಏನು ಆಂಟಿ ಈಗಲೂ ಕೂಡ ಅನುಮಾನನ ನಿಮ್ಮ ಬಗ್ಗೆ ನನ್ನ ಮೇಲೆ? ಅಮ್ಮನ ಹತ್ರ ನನ್ನ ಮನೆ ಮಗಳ ರೀತಿ ಅಂತ ಹೇಳ್ತೀರಾ, ಇವಾಗ ನೋಡಿದ್ರೆ ಈ ರೀತಿ ಮಾತಾಡ್ತಿದ್ದೀರಾ ಅಂತ ಶ್ರೇಷ್ಠ ಕೇಳ್ತಿದ್ದಾಳೆ. ಆ ಕಡೆ ಭಾಗ್ಯಗೆ ಮೀಡಿಯಾ ಮತ್ತು ಮಹಿಳಾ ಸಂಘದವರೆಲ್ಲ ಬಂದಿದ್ದಾರೆ. ಈ ಕಡೆ ಕನ್ನಿಕಾ ನೀವು ನಮ್ಮ ಸ್ಕೂಲಿನ ಸ್ಪೆಷಾಲಿಟಿ, ಅವ್ರು ನಮ್ಮ ಸ್ಕೂಲ್ ಬಗ್ಗೆ ಆರ್ಟಿಕಲ್ ಬರೆಯೋದಕ್ಕೆ ಬಂದಿದ್ದಾರೆ, ನನ್ನ ಬಗ್ಗೆ ನಮ್ಮ ಸ್ಕೂಲ್ ಬಗ್ಗೆ ಹೇಗೆ ನಿಮ್ಗೆ ಹೆಲ್ಪ್ ಮಾಡ್ತು ಅನ್ನೋದ್ರ ಬಗ್ಗೆ ಹೇಳಿ ಅಂತ ಹೇಳ್ತಾರೆ. ಜೊತೆಗೆ ಅಲ್ಲಿ ಭಾಗ್ಯ ಕನಿಕಾ ತಂದೆನ ಹಾಗೆ ತನ್ನ ಅತ್ತೆನ ತುಂಬಾ ಹೊಗಳುತ್ತಾಳೆ, ಇವತ್ತು ನನ್ನ ಸ್ಥಿತಿಗೆ ಅವರೇ ಕಾರಣ, ಇವತ್ತು ನಾನು ಇಲ್ಲಿದ್ದೀನಿ ಅಂದರೆ ಅಂತ. ಜೊತೆಗೆ ಇಲ್ಲಿ ಕನಿಕಾ ಕೂಡ ನಾನು ಮಹಿಳಾ ಸಬಲೀಕರಣಕ್ಕೆ ತುಂಬಾ ಒತ್ತು ಕೊಡ್ತೀನಿ, ಇಲ್ಲಿ ಬಿಸ್ನೆಸ್ ಅಲ್ಲ, ಇಂಥವ್ರಿಗೆ ಹೆಣ್ಮಕ್ಳಿಗೆ ನಾವು ಸಹಾಯ ಮಾಡಿದೆ ಇನ್ಯಾರು ಮಾಡ್ತಾರೆ ಅಂತ ತುಂಬಾ ಬಿಲ್ಡಪ್ ಕೊಡ್ತಿದ್ದಾರೆ. ಈ ಕಡೆ ಎಲ್ಲರೂ ಕೂಡ ಪಾಸ್ ಆಗೋದಲ್ಲ, ಒಳ್ಳೆ ಮಾರ್ಕ್ಸ್ ತೆಗೆದು ಪಾಸ್ ಆಗಮ್ಮ ಅಂತ ಹೇಳಿ ನಿಂಗೆ ಲೇಟ್ ಆಗುತ್ತೆ ಅಂತ ಕಳಿಸ್ತಾರೆ. ಆದರೆ ಇಲ್ಲಿ ಕನಿಕಾ ಮಾತ್ರ ಇದೆಲ್ಲವೂ ಕೂಡ ನಾಟಕ ಆಗದ ಈ ಕಡೆ ಮೀಡಿಯಾದವರೆಲ್ಲ ಹೋಗ್ತಿದ್ದಾಗೆ ಫೋನಲ್ಲಿ ಮಾತಾಡ್ತಿದ್ದಾಳೆ. ಈ ಕಡೆ ಭಾಗ್ಯನ ಯೂಸ್ ಮಾಡಿಕೊಂಡೆ ಈ ಬಾರಿ ಮಹಿಳಾ ಅವಾರ್ಡ್ ಮಾತ್ರ ನನಗೆ ಸಿಗೋದು, ಈ ಕಡೆ ಎಲ್ಲರೂ ಕೂಡ ಫಿದಾ ಆಗಿಬಿಟ್ರು, ಆ ರೀತಿ ಮಾತಾಡಿದ್ದೀನಿ ಅಂತ ಹೇಳ್ತಿದ್ದಾರೆ. ನಂತರ ಆ ಕಡೆ ಶ್ರೇಷ್ಠನ ಲಾಕ್ ಮಾಡೋಕೆ ಮುಂದಾಗ್ತಿದ್ದಾರೆ ಧರ್ಮ ಅಂಕಲ್ ಹಾಗೆ ಕುಸುಮ ಆಂಟಿ ಇಬ್ಬರು ಕೂಡ. ಹೇಳಮ್ಮ ಅದು ಯಾರೋ ಕ್ಲೈಂಟ್ಸ್ ಆಫೀಸ್ ಅವ್ರು ಬರ್ತಾರೆ ಅಂತ ಹೇಳ್ದೆ ತಾನೆ, ಇನ್ನೂ ಕೂಡ ಬಂದಿಲ್ಲ ಅಂತ ಹೇಳ್ತಿದ್ಯಾ ತಾನೆ? ಸರಿ ಬರ್ತಾರೆ, ಇನ್ನೂ ಕೂಡ ಬಂದಿಲ್ಲ ಅಂದಮೇಲೆ ಫೋನಿಗೆ ಸಿಗ್ತಾರಲ್ವಾ, ಫೋನ್ ಮಾಡು, ಅವ್ರು ಇಲ್ಲಿಗೆ ಬರ್ತಿದ್ದಾರಾ, ಅವ್ರ ಜೊತೆ ನಿನ್ನ ಮೀಟಿಂಗ್ ಇದೆಯಾ ಅದನ್ನು ನಾನು ತಿಳ್ಕೊಬೇಕು ಅಂತಿದ್ದಾರೆ. ಏನಾಂಟಿ ಈ ರೀತಿ ಮಾತಾಡ್ತಿದ್ರಾ ಅಂತಂದ್ರೆ ಹೌದು ನಾನು ಸರಿಯಾಗೇ ಮಾತಾಡ್ತಿದ್ದೀನಿ ಅಂತಿದ್ರೆ ಈ ಕಡೆ ಶ್ರೇಷ್ಠ ಏನಪ್ಪ ಇದು ಏನೋ ಅನ್ಕೊಂಡು ಬಂದರೆ ಇಲ್ಲೇನೋ ಆಗ್ತಿದೆ, ಈ ಕುಸುಮ ಆಂಟಿ ಎಲ್ಲಿಂದ ತಲೆ ಓಡಿಸ್ತಾರೋ, ಇದನ್ನು ಕೂಡ ಬಿಡ್ತಿಲ್ವಲ್ಲಪ್ಪ, ಹಿಡ್ಕೊಂಡು ಕೂತಿದ್ದಾರೆ, ಏನು ಮಾಡ್ಕೊಂಡು ಸಾಯ್ಲಿ ನಾನು, ಯಾರು ಕಾಲ್ ಮಾಡಲಿ ಈಗ ಅಂತ ಅಂದ್ಕೊಂಡು ಪಿಚಾಡ್ತಿದ್ದಾಳೆ. ಶ್ರೇಷ್ಠ ತಪ್ಪಿಸ್ಕೊಂಡು ಹೋಗೋಕ್ಕೆ ಸಾಧ್ಯವೇ ಇಲ್ಲ. ಫೈನಲಿ ಯಾರಿಗೋ ಒಬ್ರು ಕಾಲ್ ಮಾಡಿ ಮಾತಾಡೋಣ ಅಂದ್ಕೊಂಡು ಅವ್ರ ಮುಂದೆ ತಾನೇ ಅವ್ರಿಗಿನ್ ಗೊತ್ತಾಗುತ್ತೆ ಅಂತ ಅಂದ್ಕೊಂಡು ಕಾಲ್ ಮಾಡ್ತಿದ್ದಾಳೆ. ಮಾತಾಡೋಕ್ಕೆ ಮುಂದಾಗ್ತಿದ್ರೆ ಅಷ್ಟರಲ್ಲಿ ಕುಸುಮ ಅವರು ಫೋನ್ ಇಸ್ಕೊಂಡ್ಬಿಟ್ಟು ಸ್ಪೀಕರ್ ಆನ್ ಮಾಡಿ ಏನಮ್ಮ ಯಾವುದಾದ್ರೂ ಮೀಟಿಂಗ್ ಇದೆಯಾ ಶ್ರೇಷ್ಠ ಜೊತೆ ಇಲ್ಲಿ ರೆಸಾರ್ಟಲ್ಲಿ ಅಂತ ಕೇಳ್ತಿದ್ದಾರೆ. ಯಾವ ಮೀಟಿಂಗ್ ಏನು ಅಂತ ಹೇಳ್ತಿದ್ದಾಗಲೇ ಕುಸುಮ ಅವ್ರಿಗೆ ಗೊತ್ತಾಗ್ಬೇಡ. ಆ ಕಡೆ ಪೂಜಾಗೆ ರೋಡಲ್ಲಿ ಸುಂದ್ರಿ ಸಿಕ್ಕಿದ್ದಾರೆ, ಸುಂದ್ರಿ ಜೊತೆ ಮಾತಾಡ್ತಿದ್ದಾರೆ ಪೂಜಾ. ಈ ಕಡೆ ಸುಂದ್ರಿ ಅಂತೂ ನಾನು ಎಲ್ಲನೂ ಕೂಡ ಆ ತಾಂಡವ್ ಮತ್ತು ಶ್ರೇಷ್ಠ ಸಂಬಂಧನ ಒದ್ರೆ ಬಿಸಾಕ್ಬಿಡ್ತೀನಿ ಅಂತ ಹೇಳ್ತಿದ್ದಾರೆ. ಬಟ್ ಅದಕ್ಕೆ ಸ್ವಲ್ಪ ದುಡ್ಡಾಗತ್ತೆ ಅಂತ ಕೂಡ ಹೇಳ್ತಿದ್ದಾರೆ. ಈ ಕಡೆ ಪೂಜಾಗೆ ಶಾಕ್, ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಳ್ಳೋ ಎಲ್ಲ ಚಾನ್ಸಸ್ ಇದೆ. ಬಟ್ ಈ ಕಡೆ ಎಲ್ಲ ವಿಷಯ ಹೇಳಿಸೋಕೆ ಮುಂದಾಗ್ತಾಳ ಪೂಜಾ ಅನ್ನೋದನ್ನ ಕಾದು ನೋಡಬೇಕು. ಜೊತೆಗೆ ಆ ಕಡೆ ಸುನಂದವರು ಯಾರೋ ಪುರೋಹಿತರ ಹತ್ರ ಹೋಗಿದ್ದಾರೆ, ಹೋಗಿ ಭಾಗ್ಯ ಜಾತಕ ಕೊಟ್ಟು ಏನಾಗುತ್ತೆ ಅಂತ ಕೇಳ್ತಿದ್ರೆ ಜಾತಕ ನೋಡಿದವರು ಶಾಕ್ ಕೊಡ್ತಿದ್ದಾರೆ. ನಿಮ್ಮ ಮಗಳು ಬದುಕು ಮೊದಲು ಹೇಗಿತ್ತು ಹಾಗಿರೋದಿಲ್ಲ, ಅವಳ ಬದುಕಲ್ಲಿ ತುಂಬಾ ಬದಲಾವಣೆ ಆಗುತ್ತೆ ಅಂತ. ಆ ಕಡೆ ಭಾಗ್ಯ ಕ್ಲಾಸ್ ಒಳಗಡೆ ಹೋಗದೆ ತುಂಬ ಪಚಾಡ್ಕೊಂಡು ಕೂತ್ಕೊಂಡಿದ್ದಾರೆ. ಈ ಕಡೆ ಕುಸುಮ ಅವರಂತೂ ಹೇಳು ಈಗ ಫೋನ್ ಮಾಡಿದ್ವಿ, ಯಾವ ಮೀಟಿಂಗ್ ಕೂಡ ಇಲ್ಲ ಅಂದಮೇಲೆ ಯಾಕೆ ಬಂದೆ, ಏನಿದೆ ನಿನ್ನ ಮನಸ್ಸಲ್ಲಿ ಉದ್ದೇಶ, ಯಾಕೆ ಇಲ್ಲಿಗೆ ಬಂದಿದ್ಯಾ ಹೇಳು ಅಂತಿದ್ರೆ ಡೈರೆಕ್ಟ್ ಆಗಿ ಲಾಕ್ ಆಗಿ ಫಿನಿಶ್ ಆಗ್ತದೆ. ಆ ಕಡೆ ತಾಂಡವಂತೂ ಮಕ್ಕಳನ್ನ ತೋರಿಸೋದಷ್ಟು ಅಲ್ಲದೆ ಅಲ್ಲಿ ಏನು ಆಗ್ತಿರ್ಬೋದು ಅಂತ ಪೇಚು ಆಡ್ತಿದ್ರೆ ಈ ಕಡೆ ಕಳ್ಳಿ ಶ್ರೇಷ್ಠ ಡೈರೆಕ್ಟ್ ಆಗಿ ಲಾಕ್ ಆಗಿ ಅವಳ ಬಂಡವಾಳ ಬಯಲಾಗ್ತದೆ. ಈ ಕಡೆ ಕುಸುಮವ್ರು ಕೇಳೋ ಪ್ರಶ್ನೆಗೆ ಉತ್ತರ ಕೊಡ್ತಾಳೆ. ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದೆ ನಮ್ಮ ವಿಡಿಯೋಗೋಸ್ಕರ ವಿಚ್ ಮಾಡೋದನ್ನು ಮರಿಬೇಡಿ.